ಪರ್ಯಾಯ ಮಹೋತ್ಸವದ ಅಂಗವಾಗಿ ಹೆಚ್ಚು ಕಮ್ಮಿ 36 ವರ್ಷಗಳಿಂದ 18ನೇ ಪರ್ಯಾಯ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲದೆ ಸಮಾಜಮುಖಿ ಕೆಲಸವನ್ನು ಕೂಡ ಈ ವೇದಿಕೆಯಲ್ಲಿ ನಾವು ನಡೆಸಿಕೊಂಡು ಬರುತ್ತಾ ಇದ್ದೇವೆ. ಇವತ್ತು ಪರ್ಯಾಯ ಮಹೋತ್ಸವದ ಮುನ್ನ ದಿನ ಜನವರಿ 17 ನಮ್ಮ ಗುರುಗಳು ಕೀರ್ತಿಶೇಷ ನಮ್ಮ ಗುರುಗಳಾದ ಶೀರೂರು ಮಠದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯನ್ನು ಪ್ರಥಮವಾಗಿ ನೆನೆಸುತ್ತಾ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ನೇತ್ರಾಲಯ ಉಡುಪಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹೌದು. ನಮ್ಮ ಆತ್ಮೀಯ ಮಿತ್ರರು ನಾನು ಮತ್ತು ಕೃಷ್ಣ ಪ್ರಸಾದ್ ಸರ್ ಅವರು ಉಡುಪಿ ಹಾಗೂ ಬ್ರಹ್ಮಾವರದಲ್ಲಿ 25ಕ್ಕೂ ಹೆಚ್ಚು ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಮಾಡಿ ದಾಖಲೆಯ ಹೆಚ್ಚು ಕಮ್ಮಿ 12,000ಕ್ಕೂ ಹೆಚ್ಚು ಕನ್ನಡಕವನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. 1,200ಕ್ಕೂ ಅಧಿಕ ಕಣ್ಣಿನ ಆಪರೇಷನ್ ಕಣ್ಣುಗಳೇ ಶಾಲೆಗಳಿಗೆ ಫ್ಯಾನ್ ವಿತರಣೆಯನ್ನು ಸನ್ಮಾನ್ಯ ವಿನಯ್ ಕುಮಾರ್ ಸುರಕೆ ಅವರು ಮಾಡಲಿದ್ದಾರೆ. ಅವರು ಕೂಡ ನಮ್ಮ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅಂಗನವಾಡಿಗೆ ಕುಕ್ಕರ್ ವಿತರಣೆಯನ್ನು ಕೂಡ ಶಾಸಕರು ಈ ಭಾಗದ ಶಾಸಕರು ಮಾಡ್ತಾರೆ. ಅವರು ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಆರೋಗ್ಯ ನಿಧಿ ವಿತರಣೆಯನ್ನು ನಮ್ಮ ಆತ್ಮೀಯ ಮಿತ್ರರು ಅಧ್ಯಕ್ಷರು ಬಡಗುಬೆಟ್ಟು ಕೋಆಪರೇಟಿವ್ ಸೊಸೈಟಿಯ ಶ್ರೀಯುತ ಜಯಕರ್ ಶೆಟ್ಟಿ ಅವರು ಬರುತ್ತೇನೆ ಹೇಳಿದ್ದಾರೆ. ಅವರ ಕೈಯಲ್ಲಿ ನಾವು ಆರೋಗ್ಯ ನಿಧಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಂಗನವಾಡಿಗೆ ಚೇರ್ ವಿತರಣೆಯನ್ನು ಕೂಡ ಐವನ್ ಡಿಸೋಜ ಸರ್ ಬೆಂಗಳೂರಿನ 3 ಕಾರ್ಯಕ್ರಮ ಮುಗಿಸಿ ಬರ್ತೇನೆ, ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಅಜ್ಜರಕಾಡು ಕೋಟೆ ಗ್ರಾಮ ಕಟ್ಪಾಡಿ, ಪುತ್ತೂರು ಇಂದಿರಾನಗರ ಕಟ್ಪಾಡಿ ಮತ್ತು ಏಣಗುಡ್ಡೆ ಕಡೆಕಾರು ಕೊಳ 1, 2 ಸಾಂಕೇತಿಕವಾಗಿ ಇದನ್ನು ವಿತರಿಸುವವರಿದ್ದು ಇಂದು ಸುಮಾರು 45 ಅಂಗನವಾಡಿಗಳಿಗೆ ಕುಕ್ಕರ್ನ ವಿತರಣೆಯನ್ನ ಮಾಡುವವರಿದ್ದೇವೆ. ಡಾಕ್ಟರ್ ಜಯಂತ್ ಕುಮಾರ್ ಭಟ್ ಅವರು ಅದೇ ರೀತಿಯಲ್ಲಿ ಬೀಟಿನ ಗುಡ್ಡೆಯಲ್ಲಿ ತನ್ನ ಪ್ರಯಾಣವನ್ನು ಬೆಳೆಸುತ್ತಿರುವ ನಿಮಗೆ ಅಲ್ಲಿಯೂ ಕೂಡ ಬಂಗಾರದ ಪದಕ ನಿಮ್ಮ ಕೊರಳ ಮೇಲೆ ರಾರಾಜಿಸುವಂತಾಗಲಿ. ಜಿ ಟಿವಿ ಸರಿಗಮಪ ಖ್ಯಾತಿಯ ಜಸ್ಕಾನ್ ಸಿಂಗ್ ರವರು ಕೂಡ ತನ್ನ ಕೃಷ್ಣಮೂರ್ತಿ ಅವರು ಅದಕ್ಕಿಂತೆಲ್ಲ ವಿಭಿನ್ನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಲವಾರು ಯುವ ಪ್ರತಿಭೆಗಳನ್ನು ಗುರುತಿಸಬೇಕು, ಸಮಾಜದಲ್ಲಿ ಕೆಲವು ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋರನ್ನ ಗೌರವಿಸಬೇಕು, ಅವ್ರನ್ನ ಪ್ರೋತ್ಸಾಹಿಸಬೇಕು. ಅದರೊಂದಿಗೆ ಈ ಜನತೆಗೆ ರಸಮಂಜರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಶುಭ ಯೋಗ ಶುಭ ಕರ್ಣ. ಕುಕ್ಕರ್ ವಿತರಣೆ, ಫ್ಯಾನ್ ವಿತರಣೆ, ಚೇರ್ ವಿತರಣೆ ಹೀಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ಬಹುಶಃ ಭಾರತ ದೇಶದ ಸಂಸ್ಕೃತಿ ಅಥವಾ ವಿಶ್ವದ ಸಂಸ್ಕೃತಿ ಎಲ್ಲಿ ಕಾಣಬೇಕಂತ ನೋಡ್ಬೇಕಾದ್ರೆ ಅದು ಭಾರತ ದೇಶದ ಸಂಸ್ಕೃತಿಯನ್ನು ನೋಡ್ಬೇಕಂತೆ. ಭಾರತ ದೇಶದ ಸಂಸ್ಕೃತಿಯಲ್ಲಿ ನೋಡ್ಬೇಕಾದ್ರೆ ಅದು ಕರ್ನಾಟಕದ ಸಂಸ್ಕೃತಿಯನ್ನು ನೋಡ್ಬೇಕಂತೆ. ಕರ್ನಾಟಕ ಸಂಸ್ಕೃತಿ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ಕರಾವಳಿಯ ಸಂಸ್ಕೃತಿಯನ್ನು ನೋಡ್ಬೇಕಂತೆ. ಕರಾವಳಿಯ ಸಂಸ್ಕೃತಿ ಎಲ್ಲಿದೆ ಅಂತ ಹೇಳಿದ್ರೆ ಅದು ಉಡುಪಿಯ ಈ ಒಂದು ಕಿಣಿಮೂಲಿಕೆಯಲ್ಲಿ ನಮ್ಮ ಮುಂದೆ ಕಣ್ಣ ಮುಂದೆ ಕಾಣಲಿಕ್ಕೆ ಸಿಕ್ಕದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ಈ ರೀತಿ ಏರ್ಪಡಿಸಲ್ಪಟ್ಟಂತಹ ನನ್ನ ಸನ್ಮಿತ್ರರು ಶ್ರೀ ಕೃಷ್ಣ ಗ್ರೂಪ್ ಆಫ್ ಡ್ಯಾನ್ಸ್ ಇದರ ಮುಖ್ಯಸ್ಥರು ಆಪ್ತಿಮರಾಗಿದ್ದಂತಹ ಶ್ರೀ ಕೃಷ್ಣಮೂರ್ತಿ ಆಚಾರ್ಯ ಹಾಗೂ ಶ್ರೀಮತಿ ಅಮೃತ ಕೃಷ್ಣಮೂರ್ತಿ ಮತ್ತು ಎಲ್ಲವರ ಸನ್ಮಿತ್ರರನ್ನು ಇಡೀ ಟೀಮ್ ಅನ್ನು ನನ್ನ ಸರ್ವರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಉಡುಪಿಯ ಶ್ರೀಕೃಷ್ಣ ಮಠದ ಪರ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಹಂತ ಸಂದರ್ಭ ಕೂಡ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ವರು ಕೂಡ ಇವತ್ತು ಸೇರಿಸಿಕೊಂಡು
ಸಮಾಜದ ವಿವಿಧ ವರ್ಗದಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ತನ್ನ ಕೆಲಸ ಮಾಡಿದಂಥವರಿಗೆ ಅವರಿಗೆ ಗುರುತಿಸಿಕೊಳ್ಳುವಂಥದ್ದು ಅಥವಾ ಭವಿಷ್ಯದ ಸಮಾಜಕ್ಕೆ ಪ್ರಯೋಜನ ಆಗುವಂಥ ಹಲವಾರು ಇತರ ಉಪಕಾರಿ ಕೆಲಸ ಮಾಡುವಂಥ ಈ ಒಂದು ಕಾರ್ಯಕ್ರಮ ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಅಥವಾ ಒಂದು ದಿವಸದ ಸ್ಟೇಜ್ ಮುಗಿದಾಗ ಅಥವಾ ಕಾರ್ಯಕ್ರಮ ಸಂಸ್ಕೃತಿ ಕಾಲ ಮುಗಿದಾಗ ಇದು ಮುಗಿಯೋ ಕಾರ್ಯಕ್ರಮ ಮಾತ್ರ ಅಲ್ಲ. ಇವತ್ತಿನ ಈ ಕಾರ್ಯಕ್ರಮ ಇದು ನಮ್ಮ ಈ ಮಣ್ಣಿನ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಆಚಾರ ಏನಿದೆ, ವಿಚಾರ ಏನಿದೆ, ಇದನ್ನು ನಾವು ಆಚರಿಸುವ ಜೊತೆಯಲ್ಲಿ ಇದು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಭವಿಷ್ಯದ ಮಕ್ಕಳಿಗೆ, ಹುಟ್ಟಿ ಬರುವಂಥ ಮಕ್ಕಳಿಗೆ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಹೆಚ್ಚಿಸುವಂಥದ್ದು ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯ ಅಲ್ಲ, ಅದು ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿಯಾಗಿದೆ. ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ದೊಡ್ಡ ಶಕ್ತಿ. ಆದರೆ ಪ್ರತಿಯೊಂದು ಧರ್ಮವು ಕೂಡ ಬಹುಶಃ ಅದು ಒಬ್ಬನಿಗೆ ಗಾಯ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವಂತ ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮ ಕೂಡ ಇನ್ನೊಬ್ಬರ ನೋವು ಮತ್ತು ಮನಸ್ಸಿನ ಮತ್ತು ಹೃದಯದ ಮತ್ತು ಬಹುಶಃ ದೇಹದ ಗಾಯವನ್ನು ಗುಣಪಡಿಸುವಂತಹ ಮುಲಾಮು ಮತ್ತು ಔಷಧಿ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಹಾಜನತೆ ಸುಮಾರು